ದಶಕಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಮಿಂಚಿದ ಡೈನಾಮಿಕ್ ಹೀರೋ ದೇವರಾಜ್ ಈಗ ತಮ್ಮ ಸ್ವಂತ ಬ್ಯಾನರ್ನಲ್ಲಿ ನೀನಾದೇನಾ ಅನ್ನೋ ಚಿತ್ರವನ್ನ ನಿರ್ಮಿಸುತ್ತಿದ್ದಾರೆ. ಪತ್ನಿ ಚಂದ್ರಲೇಖಾ ಹೆಸರಲ್ಲಿ ಡೈನಾಮಿಕ್ ವಿಷನ್ಸ್ ಬ್ಯಾನರ್ನಲ್ಲಿ ನಿರ್ಮಾಣ ಆಗ್ತಾ ಇರುವ ಈ ಚಿತ್ರದಲ್ಲಿ ಮಗ ಪ್ರಜ್ವಲ್ ದೇವರಾಜ್ ನಾಯಕನಾಗಿ ಕಾಣಿಸಿಕೊಳ್ತಿದ್ದಾರೆ. ಈ ಚಿತ್ರದ ಶೂಟಿಂಗ್ ಇತ್ತೀಚೆಗೆ ನಗರದ ಹೋಟೆಲ್ ಒಂದರಲ್ಲಿ ನಡೀತಾ ಇತ್ತು. ಬನ್ನಿ ಹಾಗಾದ್ರೆ ಆ ಶೂಟಿಂಗ್ ಸ್ಪಾಟ್ಗೆ ಒಂದ್ಸಲ ಹಾಕಿದ್ದಾರೆ. ಡೈನಾಮಿಕ್ ವಿಷನ್ಸ್ ಅನ್ನೋ ಸ್ವಂತ ಬ್ಯಾನರ್ನಲ್ಲಿ ನೀನಾದೇನಾ ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದಾರೆ. ವಿಶೇಷ ಅಂದ್ರೆ ಪತ್ನಿ ಚಂದ್ರಲೇಖಾಗೆ ಈ ಸಿನಿಮಾದ ಸಂಪೂರ್ಣ ಜವಾಬ್ದಾರಿಯನ್ನು ಹೊರಿಸಿದ್ದಾರೆ ಡೈನಾಮಿಕ್ ಹೀರೋ. ತಮ್ಮ ಬ್ಯಾನರ್ನಲ್ಲೇ ನಿರ್ಮಾಣವಾಗ್ತಿರುವ ಈ ಸಿನಿಮಾಕ್ಕೆ ತಮ್ಮದೇ ಸೂಪರ್ ಹಿಟ್ ಸಾಂಗ್ನ ಮೊದಲ ಸಾಲನ್ನ ಟೈಟಲ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್. ನನ್ನ ಪರ್ಸನಲ್ ಲೈಫಲ್ಲಿ ಯಾರು ತಲೆ ಹಾಕೋದು ನನಗೆ ಇಷ್ಟ ಇಲ್ಲ. ನಾನು ಬುಲೆಟ್ ಪ್ರಕಾಶ್ ಅವರು, ಆಮೇಲೆ ಪನ್ನಗ ಅಭಿ, ಇಟ್ಸ್ ಫನ್. ಹೀರೋಯಿನ್ಸ್ ಇಬ್ಬರು ತಂದೆ ತಾಯಿ ತಮ್ಮ ಸೆಟ್ಟಲ್ಲಿದ್ದಾರೆ, ಸ್ನೇಹಿತರೆಲ್ಲ ಬರ್ತಿರ್ತಾರೆ. ಹೋಮ್ ಪ್ರೊಡಕ್ಷನ್ ಆ್ಯಕ್ಚುಲಿ ಶೂಟಿಂಗ್ ಮಾಡೋದು ತುಂಬ ಮಜವಾಗಿರುತ್ತೆ ಅಂತ ಈಗ ಗೊತ್ತಾಗ್ತಾ ಇದೆ ನನಗೆ. ಸೊ ಕೆಲಸ ಅಷ್ಟೇ ಚೆನ್ನಾಗಿ ಬರ್ತಾಯಿದೆ. ಸಾಕಷ್ಟೊಂದು ಫಾಸ್ಟ್ ಪೇಸಲ್ಲಿ ಹೋಗ್ತಾ ಇದೆ. ಆ್ಯಕ್ಚುಲಿ ನಾವು ತುಂಬ ಕಂಫರ್ಟಬಲಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಬಟ್ ನಾವೇನು ಪ್ಲ್ಯಾನ್ ಮಾಡ್ಕೊಂಡ್ವಿ ಅದಕ್ಕಿಂತ ಫಾಸ್ಟಾಗಿ ಕೆಲಸ ಮುಗೀತಾ ಇದೆ. ಆ್ಯಂಡ್ ಇಟ್ಸ್ ಬೀನ್ ವಂಡರ್ಫುಲ್. ಟೆಕ್ನಿಷಿಯನ್ಸು, ನಮ್ಮ ಡೈರೆಕ್ಟ್ರು, ಕ್ಯಾಮ್ರಾಮ್ಯಾನು ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇಟ್ಸ್ ಬೀನ್ ಗ್ರೇಟ್ ಫನ್. ಬೇಸಿಕಲಿ ನನಗೆ ಮುಂಚೆಯಿಂದ ಡೈನಾಮಿಕ್ ವಿಷನ್ಸಿಂದ ಬರೋ ಚಿತ್ರಗಳು ತುಂಬ ಸರ್ರಿಯಲ್ ಅಲ್ಲದೆ, ಅಂದರೆ ನಿಜ ಜೀವನಕ್ಕೆ ಹತ್ತಿರವಾಗಿರುವಂಥ ಕಥೆಗಳು. ಆ್ಯಂಡ್ ಹೀರೋನ ಸೂಪರ್ ಹೀರೋ ಆಗಿ ತೋರಿಸ್ತೆ, ನಿಜ ಜೀವನದ ಒಬ್ಬ ಹೀರೋ ಆಗಿ ತೋರಿಸೋ ಆಸೆ ನನಗೆ. ಆ್ಯಂಡ್ ಅಫ್ಕೋರ್ಸ್ ಎಂಟರ್ಟೈನಿಂಗ್ ಸಿನಿಮಾಗಳನ್ನ ಕೊಡಬೇಕು ನಮ್ಮ ಜನಕ್ಕೆ ಅನ್ನೋ ಆಸೆ ನನಗೆ. ಸೊ ಇದೇ ರೀತಿ ಸಿನಿಮಾಗಳನ್ನ ಮಾಡ್ತಿರ್ತೀವಿ. ಇತ್ತೀಚೆಗೆ ನಗರದ ಹೋಟೆಲ್ ಒಂದರಲ್ಲಿ ಈ ಸಿನಿಮಾದ ಕಾಮಿಡಿ ಸೀನ್ನ ಶೂಟಿಂಗ್ ಮಾಡಲಾಗ್ತಾ ಇತ್ತು. ಈ ಹಿಂದೆ ಗಂಗೆ ಬಾರೆ ತುಂಗೆ ಬಾರೆ, ಗೆಳೆಯ ಸಿನಿಮಾಗಳಲ್ಲಿ ಸಖತ್ ಕಾಮಿಡಿ ಕಿಕ್ ಕೊಟ್ಟಿರುವ ಜೋಡಿ ಪ್ರಜ್ವಲ್, ಬುಲೆಟ್ ಪ್ರಕಾಶ್ ಈ ಸಿನಿಮಾದಲ್ಲಿ ಮತ್ತೆ ಒಂದಾಗಿದ್ದಾರೆ. ನಂದು ಬುಲೆಟ್ ಪ್ರಕಾಶ್ ಅವ್ರ ಕಾಂಬಿನೇಷನ್ ಆ್ಯಕ್ಚುಲಿ ನಿಮಗೆಲ್ಲರಿಗೂ ಫೇವ್ರೇಟು. ಅದಕ್ಕೆ ಎಲ್ಲರೂ ನಮ್ಮಿಬ್ಬರನ್ನ ಜೊತೆ ಕ್ಯಾಸ್ಟ್ ಮಾಡ್ತಾರೆ. ಆ್ಯಂಡ್ ಅದಕ್ಕೆ ನಾವು ಈಗ ಮತ್ತೆ ಒಟ್ಟಿಗೆ ನಟನೆ ಮಾಡ್ತಾಯಿದ್ದೀವಿ. ನನ್ನ ತುಂಬ ಒಳ್ಳೆಯ ಸ್ನೇಹಿತರು, ಸುಮಾರು 5 ವರ್ಷದಿಂದ ಸ್ನೇಹಿತರು ನನಗೆ. ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ತುಂಬ ಮಜವಾಗಿರುತ್ತೆ. ಆ್ಯಕ್ಚುಲಿ ಪನ್ನಗ ಅವರು, ಅಭಿ ಅವರು ಅವ್ರ ಜೊತೆ ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇರೋದು. ಸೊ ಇಟ್ಸ್ ಫನ್. ಪ್ರಕಾಶ್ ಅವ್ರು ಹೇಳೋ ಜೋಕ್ಸ್ನ ಆ್ಯಕ್ಚುಲಿ ಎಲ್ಲವನ್ನೂ ಹೇಳೋಕ್ಕಾಗಲ್ಲ, ಬಟ್ ಮಜವಾಗಿದೆ, ಕೆಲಸ ಚೆನ್ನಾಗಿ ಆಗ್ತಾಯಿದೆ. ಡೈನಾಮಿಕ್ ಹೀರೋ ದೇವರಾಜ್ ಅವರ ಪಕ್ಕ ಅಭಿಮಾನಿಯಾದ ನಟ ಬುಲೆಟ್ ಪ್ರಕಾಶ್ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಚಿಕ್ಕಂದಿಂದ ಕೂಡ ಅವರ ಸಿನಿಮಾಗಳನ್ನ ನೋಡಿ ಬೆಳೆದ ನಾನು ಅವರ ಬ್ಯಾನರ್ನಲ್ಲಿ ನಿರ್ಮಾಣವಾಗ್ತಿರುವ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿರೋದು ನನಗೆ ತುಂಬಾನೇ ಖುಷಿ ಕೊಟ್ಟಿದೆ ಅಂತಾರೆ ಪ್ರಕಾಶ್. ಇದು ಡೈನಾಮಿಕ್ ವಿಷನ್ಸ್, ಡೈನಾಮಿಕ್ ಸ್ಟಾರ್ ಅವ್ರ ಪ್ರೊಡಕ್ಷನ್ ಅನ್ನೋದಕ್ಕಿಂತ ಇದೊಂದು ನಮ್ಮ ಮನೆ ಪ್ರೊಡಕ್ಷನ್. ಇದು ನಾವೆಲ್ಲ ಭಾಗಿಯಾಗಿದೆ. ಯಾಕೆ ನಾನು ಒಬ್ಬ ಮಗನಾಗಿ ಅವ್ರ ಮನೆ ಮಗನಾಗಿ ಅಷ್ಟೇ ಪ್ರೀತಿಯಿಂದ ನೋಡ್ಕೊತಾರೆ. ಸೊ ಹಾಗಾಗಿ ಇದು ನನ್ನ ಮನೆ ಪ್ರೊಡಕ್ಷನ್ ಅಂದ್ಕೊಂಡೆ ನಾನು ಕೆಲಸ ಮಾಡ್ತಿದ್ದೀನಿ. ಸೊ 100% ನಾವು ಈ ಒಂದು ಪ್ರಯತ್ನದಲ್ಲಿ ಡೆಫಿನೆಟಾಗಿ ಗೆಲ್ತೀವಿ. ಸಿನಿಮಾ ಅದೇ ರೀತಿ ಕೊಡ್ತೀವಿ ಅನ್ನೋ ನಂಬಿಕೆ ಇದೆ. ಥಿಯೇಟ್ರಲ್ಲಿ ಓಡುತ್ತೆ ಅನ್ನೋ ಒಂದು ದೃಢವಾದ ವಿಶ್ವಾಸ ಖಂಡಿತ ಇದೆ. ಈ ಸಿನಿಮಾದಲ್ಲಿ ಪ್ರಜ್ವಲ್ಗೆ 2 ನಾಯಕಿಯರು. ಮುಂಬೈನಲ್ಲಿ ಸಾಕಷ್ಟು ಪ್ರಸಿದ್ಧ ಜಾಹೀರಾತುಗಳಲ್ಲಿ ಕಾಣಿಸಿಕೊಂಡಿರುವ ಮಾಡೆಲ್ ಪ್ರಿಯಾಂಕಾ ಮೊದಲ ಬಾರಿಗೆ ನೀನಾದೇನಾ ಸಿನಿಮಾದ ಮೂಲಕ ಬಿಗ್ ಸ್ಕ್ರೀನ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. See, my character is a girl, you can say girl next door, who is very simple but very ambitious and who wants to achieve her goal, you know, but yet she has her family values and she's very nice, positive girl. That's what. ಇನ್ನು ಸಿನಿಮಾದ ಮತ್ತೊಬ್ಬ ನಾಯಕಿ ಅಂಕಿತಾ ತೆಲುಗು, ತಮಿಳು ಸಿನಿಮಾದಲ್ಲಿ ಈಗಾಗಲೇ ಆಕ್ಟ್ ಮಾಡಿದ್ದು ನೀನಾದೇನಾ ಸಿನಿಮಾದ ಮೇನ್ ಲೀಡ್ನಲ್ಲಿದ್ದಾರೆ. Enjoying new language, and I always like to know the new language. So it's good. Today I enjoyed because for the first time I had 3 scenes and 3 pages of dialogues, and everything went so well. I am happy today. ಈ ಸಿನಿಮಾದ ವಿಶೇಷ ಅಂತಂದ್ರೆ
ಡೈನಮಿಕ್ ಹೀರೋ ದೇವರಾಜ್ ಹಾಗೂ ಅವರ ಪತ್ನಿ ಈ ಚಿತ್ರವನ್ನ ನಿರ್ಮಾಣ ಮಾಡ್ತಾ ಇದ್ರೆ, ಮಗ ಪ್ರಜ್ವಲ್ ದೇವರಾಜ್ ನಾಯಕನಾಗಿ, ಮತ್ತೊಬ್ಬ ಮಗ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಕಂಪ್ಲೀಟ್ಲಿ ಅ ಡೈನಮಿಕ್ ಫ್ಯಾಮಿಲಿ ಈ ಸಿನಿಮಾನ ನಿರ್ಮಾಣ ಮಾಡಿದ್ದು, ಚಿತ್ರೀಕರಣ ಭರ್ಜರಿಯಿಂದ ಸಾಗ್ತಾ ಇದೆ. ಡೈನಮಿಕ್ ಹೀರೋನ ಮೊದಲ ನಿರ್ಮಾಣಕ್ಕೆ ಗುಡ್ ಲಕ್. ಬೆಂಗಳೂರಿಂದ ಕ್ಯಾಮ್ರಾಮನ್ ಮಹೇಶ್ ಜೊತೆ ಅಜಯ್ ಕಶ್ಯಪ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್. ಯಾಕಂದರೆ ಇಂಡಿಯನ್ ಜೀವನ ಜಾಸ್ತಿ ಆಗಿ ನನ್ನ ಮಗನೆಲ್ಲ ಸೊ ಇವಾಗ ಈ ಸಾಂಗ್ನ ಈ ಥರ ಒಂದು ಡಿಫ್ರೆಂಟಾಗಿ ಪ್ಲೇ ಮಾಡಿ ಹಿಂಗೂ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದಾರೆ.